ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ 20ನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ. ಅಥ 20ತಮೋಧ್ಯಾಯಃ. ಜನಕ ಉವಾಚ ಕ್ವ ಭೂತಾನಿ ಕ್ವ ದೇಹೋ ವಾ ಕ್ವೇಂದ್ರಿಯಾಣಿ ಕ್ವ ವಾ ಮನಃ ಕ್ವ ಶೂನ್ಯಂ ಕ್ವ ಚ ನೈರಾಶ್ಯಂ ಮತ್ಸ್ವರೂಪೇ ನಿರಂಜನೆ. ಜನಕ ಮಹಾರಾಜನು ಮುಂದುವರೆದು ಹೇಳುತ್ತಿರುವನು, ನನ್ನ ನಿರಂಜನ ಸ್ವರೂಪದಲ್ಲಿ ಪಂಚಭೂತಗಳೆಲ್ಲಿದೆ, ಇಂದ್ರಿಯವೆಲ್ಲಿದೆ, ಮನಸ್ಸು ಎಲ್ಲಿದೆ, ನಿರಾಶೆ ಎಲ್ಲಿದೆ? ಕ್ವ ಶಾಸ್ತ್ರಂ ಕ್ವಾತ್ಮ ವಿಜ್ಞಾನಂ ಕ್ವ ವಾ ನಿರ್ವಿಷಯಂ ಮನಃ ಕ್ವ ತೃಪ್ತಿ ಕ್ವ ವಿತೃಷ್ಣತ್ವಂ ಗತದ್ವಂದ್ವಸ್ಯ ಮೇ ಸದಾ. ದ್ವಂದ್ವ ಭಾವದಿಂದ ಪಾರಾದ ನನಗೆ ಶಾಸ್ತ್ರವೇನು, ಆತ್ಮಜ್ಞಾನವೇನು, ನಿರ್ವಿಷಯವಾಗಿರುವ ಮನಸ್ಸೇನು, ತೃಪ್ತಿಯೇನು, ವಿತೃಪ್ತಿಯೇನು? ಕ್ವ ವಿದ್ಯಾ ಕ್ವ ಚ ವಾ ವಿದ್ಯಾ ಕ್ವಾಹಂ ಕ್ವೇದಂ ಮಮ ಕ್ವ ವಾ ಕ್ವ ಬಂಧ ಕ್ವ ಚ ವಾ ಮೋಕ್ಷ ಸ್ವರೂಪಸ್ಯ ಕ್ವ ರೂಪಿತ. ಆತ್ಮನಿಗೆ ವಿದ್ಯೆಯೇನು, ಅವಿದ್ಯೆಯೇನು, ನಾನು ಎಂದರೇನು, ಇದು ಎಂದರೇನು, ನನ್ನದು ಎಂದರೇನು, ಬಂಧನವೇನು, ಮೋಕ್ಷವೇನು? ಕ್ವ ಪ್ರಾರಬ್ಧಾನಿ ಕರ್ಮಾಣಿ ಜೀವನ್ ಮುಕ್ತಿರಪಿ ಕ್ವ ವಾ ಕ್ವ ತದ್ವಿದೇಹ ಕೈವಲ್ಯಂ ನಿರ್ವಿಶೇಷಸ್ಯ ಸರ್ವದಾ. ಸರ್ವದಾ ನಿರ್ವಿಶೇಷನಾಗಿರುವ ನನಗೆ ಪ್ರಾರಬ್ಧವೇನು, ಜೀವನ್ ಮುಕ್ತಿಯೇನು, ಅಥವಾ ಮರಣ ಸಮಯದಲ್ಲಿ ಕೈವಲ್ಯವನ್ನು ಪಡೆಯುವುದಾದರೂ ಏನು? ಕ್ವ ಕರ್ತ ಕ್ವ ಚ ವಾ ಭೋಕ್ತ ನಿಷ್ಕ್ರಿಯಂ ಸ್ಫುರಣಂ ಕ್ವ ವಾ ಕ್ವ ಪರೋಕ್ಷಂ ಫಲಂ ವಾ ಕ್ವ ನಿಸ್ವಭಾವಸ್ಯ ಮೇ ಸದಾ. ಸದಾ ನಿಸ್ವಭಾವನಾದ ನನಗೆ ಕರ್ತನೇನು, ಭೋಕ್ತನೇನು, ಕೆಲಸ ಮಾಡದಿರುವುದೇನು, ಆಲೋಚನೆ ಇಲ್ಲದಿರುವುದೇನು, ಅಪರೋಕ್ಷವೇನು, ಅದರ ಫಲವೇನು? ಕ್ವ ಲೋಕ ಕ್ವ ಮುಮುಕ್ಷುರ್ವಾ ಕ್ವ ಯೋಗಿ ಜ್ಞಾನವಾನ್ ಕ್ವ ವಾ ಕ್ವ ಬದ್ಧ ಕ್ವ ಚ ವಾ ಮುಕ್ತ ಸ್ವಸ್ವರೂಪೇಹಮದ್ವಯೇ. ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಈ ಲೋಕವೇನು, ಮುಮುಕ್ಷುವೇನು, ಯೋಗಿಯೇನು, ಜ್ಞಾನಿಯೇನು, ಬದ್ಧನೇನು, ಮುಕ್ತನೇನು? ಕ್ವ ಸೃಷ್ಟಿ ಕ್ವ ಚ ಸಂಹಾರ ಕ್ವ ಸಾಧ್ಯಂ ಕ್ವ ಚ ಸಾಧನಂ ಕ್ವ ಸಾಧಕ ಕ್ವ ಸಿದ್ಧಿರ್ವಾ ಸ್ವಸ್ವರೂಪೇಹಮದ್ವಯೇ. ಅದ್ವಯನಾಗಿರುವ ಸ್ವಸ್ವರೂಪದಲ್ಲಿ ನೆಲೆಸಿದ ನನಗೆ ಸೃಷ್ಟಿಯೇನು, ಸಂಹಾರವೇನು, ಸಾಧಕನೇನು, ಸಿದ್ಧಿಯೇನು? ಕ್ವ ಪ್ರಮಾತ ಪ್ರಮಾಣಂ ವಾ ಕ್ವ ಪ್ರಮೇಯಂ ಕ್ವ ಚ ಪ್ರಮಾ ಕ್ವ ಕಿಂಚಿತ್ ಕ್ವ ನ ಕಿಂಚಿದ್ವಾ ಸರ್ವದಾ ವಿಮಲಸ್ಯ ಮೇ. ಸರ್ವದಾ ಪರಿಶುದ್ಧನಾದ ನನಗೆ ಪ್ರಮಾತ, ಪ್ರಮಾಣ, ಪ್ರಮೇಯ ಅಥವಾ ಪ್ರಮೇಯೇನು? ಏನಾದರಾಗಲಿ, ಏನೂ ಇಲ್ಲದೆ ಹೋಗಲಿ, ಅದರಿಂದೇನು? ಕ್ವ ವಿಕ್ಷೇಪ ಕ್ವ ಚೈಕಾಗ್ರ್ಯಂ ಕ್ವ ನಿರ್ಬೋಧ ಕ್ವ ಮೂಢತ ಕ್ವ ಹರ್ಷ ಕ್ವ ವಿಷಾದೋ ವಾ ಸರ್ವದಾ ನಿಷ್ಕ್ರಿಯಸ್ಯ ಮೇ. ಸರ್ವದಾ ನಿಷ್ಕ್ರಿಯನಾಗಿರುವ ನನಗೆ ವಿಕ್ಷೇಪವೇನು, ಏಕಾಗ್ರವೇನು, ಜ್ಞಾನವೇನು, ಅಜ್ಞಾನವೇನು, ಹರ್ಷವೇನು, ವಿಷಾದವೇನು? ಕ್ವ ಚೈಷ ವ್ಯವಹಾರೋ ವಾ ಕ್ವ ಚ ಸಾ ಪರಮಾರ್ಥತಾ ಕ್ವ ಸುಖಂ ಕ್ವ ಚ ವಾ ದುಃಖ
ಕಂ ನಿರ್ವಿಮರ್ಶಸ್ಯ ಮೇ ಸದಾ. ಸದಾ ನಿರ್ವಿಮರ್ಶನಾದ ನನಗೆ ವ್ಯವಹಾರವೇನು, ಪರಮಾರ್ಥವೇನು, ಸುಖವೇನು, ದುಃಖವೇನು. ಕ್ವ ಮಾಯಾ ಕ್ವ ಚ ಸಂಸಾರ ಕ್ವ ಪ್ರೀತಿರ್ವಿರತಿ ಕ್ವ ವಾ ಕ್ವ ಜೀವ ಕ್ವ ಚ ತದ್ಬ್ರಹ್ಮ ಸರ್ವದಾ ವಿಮಲಸ್ಯ ಮೇ. ಸರ್ವದಾ ವಿಮಲನಾದ ನನಗೆ ಮಾಯೆಯೇನು, ಸಂಸಾರವೇನು, ಪ್ರೀತಿಯೇನು, ವಿರತಿಯೇನು, ಜೀವವೇನು, ಬ್ರಹ್ಮವೇನು. ಕ್ವ ಪ್ರವೃತ್ತಿರ್ನಿವೃತ್ತಿರ್ವಾ ಕ್ವ ಮುಕ್ತಿ ಕ್ವ ಚ ಬಂಧನಂ ಕೂಟಸ್ಥ ನಿರ್ವಿಭಾಗಸ್ಯ ಸ್ವಸ್ಥಸ್ಯ ಮಮ ಸರ್ವದಾ. ಕೂಟಸ್ಥನಾಗಿ, ಭಾಗವಿಲ್ಲದವನಾಗಿ, ಸ್ವಸ್ಥನಾಗಿ ಸದಾ ನನ್ನಲ್ಲಿ ನೆಲೆಸಿರುವ ನನಗೆ ಪ್ರವೃತ್ತಿಯೇನು, ನಿವೃತ್ತಿಯೇನು, ಮುಕ್ತಿಯೇನು, ಬಂಧನವೇನು. ಕ್ವೋಪದೇಶ ಕ್ವ ವಾ ಶಾಸ್ತ್ರಂ ಕ್ವ ಶಿಷ್ಯ ಕ್ವ ಚ ವಾ ಗುರುಃ ಕ್ವ ಚಾಸ್ತಿ ಪುರುಷಾರ್ಥೋ ವಾ ನಿರುಪಾಧಿ ಶಿವಸ್ಯ ಮೇ. ನಿರುಪಾಧಿಕನಾಗಿ ಶಿವಮಯನಾದ ನನಗೆ ಉಪದೇಶವೇನು, ಶಾಸ್ತ್ರವೇನು, ಶಿಷ್ಯನೇನು, ಗುರುವೇನು, ಪುರುಷಾರ್ಥದಿಂದಲಾದರೂ ಏನು. ಕ್ವ ಚಾಸ್ತಿ ಕ್ವ ಚ ವಾ ನಾಸ್ತಿ ಕ್ವಾಸ್ತಿ ಚೈಕಂ ಕ್ವ ಚ ದ್ವಯಂ ಬಹುನಾತ್ರ ಕಿಮುಕ್ತೇನ ಕಿಂಚಿನ್ನೋತ್ತಿಷ್ಠತೆ ಮಮ. ಅಸ್ತಿ ಏನೋ, ನಾಸ್ತಿ ಏನೋ, ಏಕವೇನೋ, ದ್ವಯವೇನೋ, ಹೆಚ್ಚಿಗೆ ಹೇಳುವುದೇನು, ನನ್ನಿಂದ ಏನೂ ಜನಿಸುವುದೇ ಇಲ್ಲ. ಇತಿ ಅಷ್ಟಾವಕ್ರ ಗೀತಾ ಸಮಾಪ್ತಾ. ಓಂ ತತ್ಸತ್. ಶ್ರೀ ಗಣಪತಿ ನಮಸ್ತೆ ಶಾರದೆ ದೇವಿ ನಮಃ. ಕಾಶ್ಮೀರ ಪುರವಾಸಿನಿ ಅಷ್ಟಾವಕ್ರ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ಶ್ಲೋಕ ದೇಹಿ ಮೇ. ಪಠಣದೊಂದಿಗೆ ನಮಸ್ಕಾರ. ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ.